ನೀಲಕಂಠಯ್ಯ ಗವಿಮಠ ಅಂತಂದ್ರೆ ನಮಸ್ಕಾರ ಸರ್. ಇವರ ನಮಗೆ ಮೂಲವಾಗಿ ಕಂಪನಿಗೆ ಬಂದು ಪೂರ್ತಿ ಸಹಕಾರ ಕೊಟ್ಟಿದ್ದವ್ರು ನಾವು. ಹೌದಲ್ಲ? ಇವರು ಕೂಲಿ ಕೆಲಸ ಮಾಡ್ತಿದ್ವಿ, ಹೊಲಕ್ಕೆಲ್ಲ ಹೋಗ್ತಿದ್ವಿ. ಅಲ್ಲಿ ಅಷ್ಟೊಂದು ನಮಗೆ ಇದು ಆಗ್ತಿಲ್ರಿ. ಅವ್ರು ನಮ್ದು ನೋಡ್ಲಾರ್ದ ಸರ್ ಏನ್ ಹೇಳಿದ್ರಿ, ಬರ್ರಿ ನಾವು ಒಂದು ಕಂಪನಿ ಮಾಡೋಣ, ನಿಮ್ಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ನಮಗೊಂದ್ ಸ್ವಲ್ಪ ಹೇಳಿದ್ರಿ. ನಾವು ಅಲ್ಲಿ ಬಿಟ್ಟು ಬಂದು ಇಲ್ಲಿ 6 ವರ್ಷ ಆತ್ರಿ. ಯಾವ್ದು ಚಿಂತಿಲ್ರಿ, ಆರಾಮಾಗಿ ಕೆಲಸ ನಮಗೇನ ಕಷ್ಟ ಬಂದ್ರೆ ಅವ್ರು ನೋಡ್ಕೊಂತಾರೆ, ಸಹಕಾರ ಕೊಡ್ತಾರ. ಇನ್ನೇನ್ ಬೇಕ್ರಿ ಸರ್? ಓಕೆ. ಇದು ಮೇನ್ ಮಷಿನ್ ಇದೆ. ಹ್ಞೂ ಸರ್. ನಮ್ಮ ಎಲ್ಲ ಹಿಟ್ಟು ರೆಡಿ ಆದ್ಮೇಲೆ ಇದ್ರ ಮ್ಯಾಗ ಹಿಟ್ಟು ಹಾಕಿದ ನಂತರ ಪ್ಲೇನ್ ಆಗಿ ಬರುತ್ತೆ. ಪ್ಲೇನ್ ಆಗಿ ಬಂದು ಕಟ್ ಆಗುತ್ತೆ. ಕಟ್ ಹಾಕಿ ವೇಸ್ಟೇಜ್ ಮತ್ತು ಮೇಲೆ ಹೋಗುತ್ತೆ. ಇದು ಸಜ್ಜಿ ರೊಟ್ಟಿ ರೆಡಿ ಮಾಡ್ತಾರೆ. ಹಿಟ್ಟು ನೀವಾಗ ಕಲಿಸ್ಕೊಂತೀರ ಸರ್? ಹೆಂಗೆ ಹಿಟ್ಟು ನಾವು ಕಲಿಸ್ಕೊಂತೀವಿ. ಹಿಟ್ಟು ಇಲ್ಲಿ ರೆಡಿ ಆಗುತ್ತೆ. ಓಕೆ. ನಾವು ಮನೆಯಲ್ಲಿ ಈಗ ಯಾವ ರೀತಿ ಜಿಗಟ್ ಆಗುತ್ತಲ್ಲ ಆ ರೀತಿ ಜಿಗಟ್ ಈ ತರ ಮಾಡ್ತೀವಿ. ಎಷ್ಟು ಪ್ರಮಾಣ ನೀರು ಹಾಕೋಬೇಕು ಅನ್ನೋದು ಅಳತಿ ಏನಾದ್ರು ಸ್ವಲ್ಪ ಏನೋ ಮಿಸ್ಟೇಕ್ ಆಯ್ತಂದ್ರೆ ರೊಟ್ಟಿ ಬರಲ್ಲ. ಸುಮಾರು 10ರಿಂದ 12 kg ಮಾಡಿದ್ವಿ. ಮೊದಲ ಮನೆಯೊಳಗೆ ನಾವು ಹಂಚಿನ ಹಾಕಿ ಯಾವ ರೀತಿಯಾಗಿ ಜಿಗಿಟ್ ಮಾಡ್ಕೊತಿದ್ವಲ್ಲ ಅದೇ ರೀತಿಯಾಗಿ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಜಿಗಿಟ್ ಮಾಡ್ಕೊತೀವಿ. ನೀರು ಹಾಕೋದು ಕುದಿ ನೀರು ಒಳಗೆ ಮಾಡ್ತೀವಿ, ಹಿಟ್ಟು ಹಾಕ್ತೀವಿ. ಅಲ್ಲೇ ಹಾಕಿ ಆ ನಂತರ ಈ ರೀತಿಯಾಗಿ ರೊಟ್ಟಿ ತಯಾರಿ. ಓಕೆ ಸರ್. ಓಕೆ, ಈ ಥರ ಸರ್. ಈ ಸಜ್ಜಿ ರೊಟ್ಟಿ ಮಾಡಕ್ಕೆ ಕುಂತೀರಿ? ಸಜ್ಜಿ ರೊಟ್ಟಿ ಈ ರೋಲ್ ಆಗಿ ಪ್ಲೇಟ್ ಒಳಗೆ ಬೀಳಿಸಿ. ಈ ಪ್ಲೇಟೇ ಬೀಳ್ತೈತೆ ಸರ್? ಓಕೆ. ರೊಟ್ಟಿ ಒಂದಕ್ಕೊಂದು ಹತ್ಬಾರ್ದು ಸಂಬಂಧ ಮೇಲೆ ಹಿಟ್ಟು ಹಾಕಿದ್ರಿ. ಎಷ್ಟು ರೊಟ್ಟಿ ಒಳಗೆ ಅದ್ರ ಕೆಪಾಸಿಟಿ ತೊಗೊಳತ್ತೆ ಸರ್? ಸುಮಾರು 150ರಿಂದ 200 ರೊಟ್ಟಿ ಹಿಡಿತು ಒಂದು ಪ್ಲೇಟ್. ಮತ್ತೆ ಅಂಟ್ಕೊಳ್ಳಲ್ರಿ? ಇಲ್ಲ, ಅಂಟ್ಕೊಳ್ಳಲ್ಲ. ಅದಕ್ಕೆ ಹಿಟ್ಟು ಹಾಕ್ಬಿಡ್ತೀವಲ್ರಿ, ಒಂದೊಂದು ತಗೊಂಡು ಹೋಗ್ತಾರೆ. ಪರವಾಗಿಲ್ಲ ಸರ್, ಒಳ್ಳೆ ಟೆಕ್ನಿಕ್ ಇದೆ ಸರ್. ಸರಿ. ಓಕೆ ಸರ್. ಮತ್ತು ಇದಾದ್ಮೇಲೆ ಮತ್ತೆ ಬೇಯಿಸಿದ್ರಿ ಮನೆಯಲ್ಲಿ ಯಾವ ರೀತಿ ನಾವು ಬೇಯಿಸ್ತೀವಲ್ಲ? ಹ್ಞೂ ರೀ. ಅದೇ ರೀತಿ ನೀರು ಹಚ್ಚಿ ಬೇಯಿಸ್ತೀವಿ. ಸುಮಾರು 10ರಿಂದ 12 ಜನ ನೀರು ಹಚ್ಚಿ ಬೇಯಿಸೋದು. ನೀರು ಹಚ್ಚಿ ಬೇಯಿಸ್ತೀರಲ್ಲ? ಇಲ್ಲಿ ಬೇಯಿಸಾಕತ್ತಾರ. ನಮ್ಮ ಹಿರಿಯರೆಲ್ಲ ಮಾಡ್ತಿದ್ರಲ್ಲ ಮನೆಯೊಳಗೆ. ಹ್ಞೂ ರೀ, ಅದೇ ರೀತಿ ಒಲಿ ಒಳಗೆ ಕುಂತು ಮಾಡ್ತಿದ್ರಿ. ಈಗೇನಿಲ್ಲ, ಗ್ಯಾಸ್ ಮಾಡ್ತಿದ್ರು. ಓಕೆ ಸರ್. ಪರವಾಗಿಲ್ಲ ಸರ್. ಗಿರಣಿ ನಿಮ್ದ ಸ್ವಂತ ಗಿರಣಿ? ಇದು ಜೋಳ, ಪ್ಯೂರ್ ಜೋಳ ಇಟ್ಟಿರ್ತೀವಿ ಸರ್. ಪ್ಯೂರ್ ಜೋಳ ಇಟ್ಟಿರ್ತೀವಿ. ಓಕೆ. ಗಿರಣಿ ನಿಮ್ದ ಸ್ವಂತ ರೀ? ಗಿರಣಿ. ಇದೇನ್ರ ಸಬ್ಸಿಡಿ ತೊಗೊಂಡಿದ್ರೆ ನೀವು ಬಂಡವಾಳ? ಇದು ಬಂಡವಾಳ ಹಾಕಿ ತೊಗೊಂಡಿದ್ವಿ ಸರ್. ಸಬ್ಸಿಡಿ ಯಾವುದು ತೊಗೊಂಡಿಲ್ಲ? ಇದು ಡಸ್ಟ್ ಕ್ಲಿಯರ್ ಮಷಿನ್ ಅಂತ. ಹ್ಞೂ ರೀ. ಅಂದ್ರೆ ಡಸ್ಟ್ ಅಂದ್ರೆ ಮೊದಲ ಡಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹಾಕ್ಬಿಟ್ರಿ? ನಾವು ಗಿಣಿ ಹಾಕ್ತಿವಲ್ಲ, ಡಸ್ಟ್ ಬರ್ತಲ್ಲ ಸರ್, ಧೂಳು ಬರ್ತಲ್ಲ, ಧೂಳು ಹೊರಗೆ ಪಾರ್ಸಲ್ ಆಗುತ್ತೆ. ಹೊರ ಪಾರ್ಸಲ್ ಆಗುತ್ತೆ ಅಲ್ರಿ? ಅದು ಡಸ್ಟ್ ಆಗ್ಬಾರ್ದಲ್ಲ ಸರ್. ಜೊತೆಗೆ ಇದು ಫಿಲ್ಟರ್ ನೀರು ನಮಗೆ ಸಿಬ್ಬಂದಿಗೆ ಎಲ್ಲರಿಗೂ ಎಲ್ಲರಿಗೂ ಕೂಡ ಫಿಲ್ಟರ್ ನೀರು ಕುಡಿಲಿಕ್ಕೆ ಪರವಾಗಿಲ್ಲ ರೀ ಸರ್. ಚೆನ್ನಾಗಿದೆ ಬಿಡ್ರಿ ಸರ್. ಗಿರಣಿ ಎಷ್ಟು HP ಸರ್ ಗಿರಣಿ? ಇದು 7.5 HP ಸರ್. 7.5 HP ಗಿರಣಿ? 7.5 HP ಸರ್. ಚೆನ್ನಾಗಿ ವರ್ಕ್ ಆಗ್ತದೆ? ಭಾಳ ಚೆನ್ನಾಗಿರುತ್ತೆ. ದಿನ ಒಂದು ಕ್ವಿಂಟಲಿಂದ 1.5 ಕ್ವಿಂಟಲ್ ಒಂದು ತಾಸಿಗೆ. ಯಾವ ಕಂಪ್ನಿ ಸರ್ ಗಿರಣಿ ಇದು? ಇದು ಅಶೋಕ ಕಂಪ್ನಿ ಅಂತ ಸರ್. ಇದು ಪರವಾಗಿಲ್ಲ ಬಿಡ್ರಿ ಸರ್. ಅಶೋಕ್ ಕಂಪ್ನಿ ರೀ? 4 ಮಂದಿ ಹ್ಞೂ ರೀ ಪ್ಯಾಕಿಂಗ್ ಮಾಡ್ತಾರೆ ಡೈಲಿ. ಪ್ರತಿದಿನ 4 ಮಂದಿ ರೀ? 4 ಮಂದಿ. ನಮ್ಮದೇ ಆದ ಸಮರ್ಥ ಫುಡ್ಸ್ ಬ್ರ್ಯಾಂಡ್ ಇದೆ ಸರ್ ಅಲ್ಲಿ. ಬಾಕ್ಸ್ ಇದೆ. ಹೌದು. ಪ್ರತಿದಿನ 4 ಮಂದಿ ಪ್ಯಾಕಿಂಗ್ ಮಾಡ್ತಿರ್ತಾರೆ? ಕೆಲವು ಸುಮಾರು ಒಂದು 15 ಜನ ರೊಟ್ಟಿ ಮಾಡ್ತಾರೆ. 15 ಜನ 3 ಮಂದಿ ರೆಡಿ ಮಾಡಿಕೊಡ್ತಾರೆ. 3 ಮಂದಿ ರೆಡಿ ಮಾಡಿಕೊಡ್ತಾರೆ. ಒಂದು 30 ಜನದ ಒಂದು ಟೀಮ್ ಐಕ್ರಿ? 25 ಜನ ಟೀಮ್ ಐಕ್ರಿ? ಓಕೆ. ಹೆಣ್ಮಕ್ಳು ಸುಮಾರು ಒಂದು 20 ಜನ ಅದ ಸರ್. ಹೌದಲ್ಲ? 15 ಜನ ಡೈಲಿ ಬರ್ತಾರೆ. ಡೈಲಿ ಒಬ್ರು ಕೆಲಸ ಮಾಡ್ತಿರ್ತಾರಲ್ಲ. ಹೌದು. 15 ಜನ ಬರ್ತಾರೆ. ಪರವಾಗಿಲ್ಲ ಸರ್. ಇದು ಸ್ಟಾರ್ಟ್ ಮಾಡಿಂದ ತುಂಬಾ ನಿಮ್ಗೆ ಅನುಕೂಲ ಐತಿ. ಕೆಲವೊಂದ್ರು ಇದು ಕರೋನಾ ಟೈಮ್ನಾಗ ಓಪನ್ ಆತ್ರಿ ಕೇಂದ್ರ. ಹ್ಞೂ ರೀ. ಆ ಟೈಮ್ನಾಗ ದುಡಿಮೆ ಇದ್ದಿಲ್ಲ, ಮನೆಯಾಗ ಕೆಲಸನ ಅಷ್ಟಷ್ಟ, ಕರೋನಾ ಹೊರಗೆ ಹೋಗಂಗಿಲ್ಲ. ಇಲ್ಲ ಅಂತ ಟೈಮ್ನಾಗ ಕೆಲಸ ಕೊಟ್ಟು ಇಷ್ಟೊಂದು 10-12 ಕುಟುಂಬದವರಿಗೆ ಅನ್ನದಾನ ಆಗೈತಿ. ಹೌದಲ್ರಿ?
ಒಳ್ಳೆ ಟೈಮ್ನಾಗ ಬ್ಯಾಡ್ ಟೈಮ್ ಕರೋನಾ ಆ ಟೈಮ್ನಾಗ ನಮ್ಗೆ ವರ್ಕರ್ಸಿಗೆ ಕೆಲಸ ಕೊಟ್ಟಾರ ಸರ್. ನಮ್ದು ಎಷ್ಟೋ ಕಷ್ಟ ಇದ್ರು ಇಲ್ಲೆಲ್ಲರಿಗೂ ಅನುಸರಿಸ್ಕೊಂಡು ಹೊರಗೆ ಹೋಗಕ್ ಆಗಲಿ ಅಂದ್ರು ಪೊಲೀಸರು ಎಲ್ಲಾ ಸಮಸ್ಯೆ ಇದ್ರು ಅದನ್ನ ಎದುರಿಸಿಕೊಂಡು ಜೋಳ ಇದೆಲ್ಲ ಮನೆ ಮೇಲೆ ಬಂದು ತಗೊಂಡ್ಬಂದು 5 ಜನ ಪಾರ್ಟ್ನರ್ಸ್ ಸೇರ್ಕೊಂಡು ಬಟ್ ಬಹಳ ವ್ಯವಸ್ಥಿತವಾಗಿ ನಮ್ಗೆ ಅನುಕೂಲ ಮಾಡ್ಕೊಟ್ಟಾರಿ. ಹೌದಲ್ರಿ. ಅಗ್ದಿ ಕಷ್ಟ ಹಸ್ದಾಗ ಅನ್ನ ಹೆಂಗ್ ಹಾಕ್ಯಾರ ನೋಡ್ರಿ ಆ ತರ ಈ ಕಂಪ್ನಿ ನಮ್ಗೆ ಹಸ್ಕೊಂಡಿದ್ದಾಗ ಅನ್ನ ಹಾಕ್ಬೇಕು. ಹಾಕೈತ್ರಿ. ಓಕೆ ಓಕೆ ರೀ. ಕರೋನಾ ಟೈಮ್ನಾಗ 2020ರಾಗ ಬಹಳಷ್ಟು ಪೀಕ್ ಬಂದ್ ನೋಡಿ ಸರ್. ಹೌದೌದ್ರಿ. ಆ ಟೈಮ್ದಾಗ ಎಷ್ಟೋ ಹೆಣ್ಮಕ್ಳು ಭಾಳ ಮಂದಿ ಸ್ವಲ್ಪ ಹಾಳಾಕತ್ತಿದ್ರು. ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಭಾಳ ಬರಾಕತ್ತಿದ್ವು. ಏನ್ ಮಾಡಾರಪ್ಪ, ಏನು ಕೆಲಸ ಇಲ್ಲ, ಮತ್ತು ಎಲ್ಲ ಖಾಲಿ ಕುಂತೀವಿ. ಆ ಸಮಯದಾಗ ನಾವೇನ್ ಮಾಡಿದ್ವಿ ಅಂತಂದ್ರೆ ಅಂಥವ್ರು ಬಹಳಷ್ಟು ಬಡವ್ರ ಮನೆ ಹುಡುಕಿ ಭಾಳ ಯಾರ ಪರಿಸ್ಥಿತಿ ಕಟ್ಟದೈತಲ್ಲ, ಬರ್ರಿ ನಮ್ಮ ಕಡೆ ಬರ್ರಿ, ನಿಮ್ಗೆ ಕೆಲಸ ಕೊಡ್ತೀವಿ, ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಸಾಕು, ನಿಮ್ಮ ಕಂಪ್ನಿ ನೀವೇ ಮಾಡ್ಬೇಕು, ನಿಮ್ಗೆ ಏನು ಸಹಕಾರ ಆರ್ಥಿಕವಾಗಿ ನಾವೆಲ್ಲ ಸಹಕಾರ ಕೊಡ್ತೀವಿ ನಿಮಗೆ, ಬನ್ರಿ ಅಂತಂದ್ರೆ ಎಲ್ಲರೂ ಬಂದರು. ಭಾಳ ಖುಷಿ ಪಟ್ರು ಅವಾಗ. ನಮ್ಗೆ ನಿಜವಲ್ಲೂ ಒಂದು ಕುಟುಂಬದವರು ಬಂದು ನೀವು ನಮ್ಗೆ ಸಾಂತ್ವನ ಹೇಳ್ದಂಗೆ ಆಯ್ತು, ಕೆಲಸ ಕರೆದು ಕೊಟ್ಟು ನಮ್ಗೆ ಆರ್ಥಿಕವಾಗಿ ಬಲಿಷ್ಠರನ್ನ ಮಾಡಿದ್ರಿ, ಈಗ ಸದ್ಯಕ್ಕೆ ನಾವು ಆರಾಮದೀವಿ ಅಂತ ಹೇಳುವಂಥದ್ದು ನಮ್ಗೆ ಅಷ್ಟ ಖುಷಿ ಸಾಕು ಸರ್. ನಮ್ಗೆ ನಾವು ಏನೋ ಒಂದು ಸಾಧನೆ ಮಾಡ್ದಂಗೆ ನಿಜ ನಿಜ ರೀ. ಅವಾಗ 5 ಲಕ್ಷ ರೂಪಾಯಿ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಿದ್ರಿ? ಹಾಂ ಸರ್. ಓಕೆ. ಈಗ ಮಂತ್ಲಿನ ಹಂತ ಹಂತವಾಗಿ ಮಂತ್ಲಿ ಅದನ್ನ ಬಡ್ಡಿ ಆಮ್ಯಾಗ ಅಸಲು ಕೊಟ್ಕೊಂತ ಬಂದು ಅದನ್ನು ಕೂಡ ಅಮೌಂಟನ್ನ ಆಲೆ ಎಲ್ಲ ಸಾಲವನ್ನ ಚುಕ್ತ ಮಾಡಿದ್ವಿ ಸರ್. ಓಕೆ ಓಕೆ ಸರ್. ಓಕೆ ನೋಡ್ರಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾಂತೇಶ್ ಅಣ್ಣವರು ಈ ಸಮರ್ಥ ರೊಟ್ಟಿ ಕೇಂದ್ರದ ಬಗ್ಗೆ ತಮ್ಮ ಅನುಭವದ ಖುಷಿ ಮಾತುಗಳನ್ನ ಹೇಳಿದರು. ಅವ್ರು ಯಾವ ಥರ ಬಂಡವಾಳ ಹಾಕಿದರು, 4 ಜನ ಸೇರಿ 4 ಜನ ಸ್ನೇಹಿತರೆಲ್ಲ ಸೇರಿ ಒಂದು 10 ಲಕ್ಷ ರೂಪಾಯಿ ಬಂಡವಾಳ ಹಾಕಿಬಿಟ್ಟು ಈ ರೊಟ್ಟಿ ಕೇಂದ್ರವನ್ನು ಶುರು ಮಾಡಿದರು. ಶುರು ಮಾಡಿ ಮೊದಲು 3 ಜನ ಇದ್ದರು, ಇವಾಗ 25 ಜನ ಕೆಲಸ ಕೊಟ್ಟಿದ್ದಾರೆ ಅವರು. ಇನ್ನೂ 25 ಜನ ಕೆಲಸ ಕೊಡಲಿ, ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡ್ತಾಯಿದ್ದಾರೆ. ನಮ್ಮ ಎಲ್ಲೋ ನೋಡ್ತಾ ಇದ್ದೀವಿ ನಾವು, ಬೇರೆ 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 ಎಲ್ಲ ಕಡೆ ನೋಡ್ತಾ ಇದ್ದೀವಿ. ನಮ್ಮ ಮುಳುಗುಂದದಲ್ಲಿ, ಅದು ನಮ್ಮ ಗದಗ ಜಿಲ್ಲೆ ಗದಗ ತಾಲೂಕಿನ ಮುಳುಗುಂದದಲ್ಲಿ ಈ ಥರ ಆಗ್ತದಲ್ಲ, ಅದು ನಮಗೊಂದು ಹೆಮ್ಮೆ. ನಮ್ಮ ಅವರು ಕೂಡ ಒಂದು ರೊಟ್ಟಿಯಲ್ಲಿ ಒಂದು ಕ್ರಾಂತಿ ಮಾಡಲಿ, ಒಂದು ಸಾವಿರಾರು ಜನ ಕೆಲಸ ಕೊಟ್ಟು ಇವಾಗ ನಮ್ಮ ಔಟ್ ಆಫ್ ಸ್ಟೇಟಿಗೆಲ್ಲ ರೊಟ್ಟಿಗಳನ್ನ ಕಳಿಸ್ತಾಯಿದ್ದಾರೆ. ಇನ್ನೂ ಹೊರದೇಶಕ್ಕೆ ಕಳಿಸ್ಲಿ ಅಂತ ಹರ್ಸೋಣ. ಅವರು ಬೆಳೀಲಿ, ನಾವು ಬೆಳೆಯೋಣ, ಎಲ್ಲರೂ ಕೂಡ ಬೆಳೆಯೋಣ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ವೀಕ್ಷಕರೇ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಅವರು ಇಲ್ಲಿವರೆಗೆ ಯಾವುದೇ ಥರ ಲೋನುಗಳು ತೊಗೊಂಡಿಲ್ಲ. PMFM ಸ್ಕೀಮಲ್ಲಿ ಲೋನುಗಳು ತೊಗೊಂಡಿಲ್ಲ, ಇನ್ಮೇಲೆ ತೊಗೊಳ್ತಾಯಿದ್ದಾರೆ. ನಿಮಗೂ ಯಾರ್ಯಾದರೂ PMFM ಸ್ಕೀಮಲ್ಲಿ ಲೋನುಗಳಿದ್ದಾವೆ, ಲೋನ್ ತೊಗೊಳ್ಳಿ ಅಂತ ಹೇಳೋಕೆ ಇಷ್ಟ ಆಗಲ್ಲ ನನಗೆ. ಯಾಕೆಂದರೆ ಸಾಲ ತೊಗೊಂಬಿಟ್ಟು ಸಾಲಗಾರ ಆಗ್ಬಿಡ್ರಿ. ಆ ಸಾಲ ತೊಗೊಂಬಿಟ್ಟು ಹೆಂಗೆ ನಾವು ಅದನ್ನು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಅದನ್ನು ನಾವು ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಪೂರ್ತಿ ಆಳವಾಗಿ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಮೊದಲು ಅವರು ಹೇಳಿದರು, ಮಾತೇಶ್ ಸರ್ ಹೇಳಿದರು, ಏನಪ್ಪ ಅಂತಂದರೆ ಮೊದಲು ನಾವು ಸ್ಟಾರ್ಟ್ ಮಾಡಿದಾಗ ರೊಟ್ಟಿಗಳನ್ನ ಫ್ರೀ ಕೊಟ್ಟು ಬಂದೀವಿ ಅಂಗಡಿಗೆ ಅಂತ ಹೇಳಿದರು. ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಹಂಗೆ ಕೆಲವೊಂದು ಫ್ರೀ ಕೊಟ್ಟು ಬಂದಿದ್ರು. ಅದಕ್ಕೋಸ್ಕರ ನಾವು ಯಾವುದೋ ಒಂದು ಶುರು ಮಾಡಬೇಕಂದ್ರೆ ತುಂಬ ಸ್ವಲ್ಪ ಕಷ್ಟ ಇರೈತಿ, ಪರಿಶ್ರಮನ ಹಂಗೆ ಇರ್ತೈತಿ, ತಾಳ್ಮೆನ ಹಂಗೆ ಇರೈತಿ. ಅದಕ್ಕೋಸ್ಕರ ತಾವು ಬಂಡವಾಳ ಹಾಕಬೇಕಾದ್ರೆ ಯೋಚನೆ ಮಾಡಿ. ನಾನು ಒಂದು 3-4 ಜನದ್ದು ನಂಬರ್ ಇದ್ದು ಮುಳುಗುದದಲ್ಲಿ, ಅವರಿಗೆಲ್ಲ ಫೋನ್ ಮಾಡಿದೆ. ಅವ್ರದ್ದೆಲ್ಲ ಸ್ವಲ್ಪ ಕುಂಠಿತ ಆಗಿದೆ ಈಗ. ಯಾಕಂದರೆ ಬಂಡವಾಳ ಹಾಕ್ಬಿಟ್ಟು ಮಾಡೋದು, ಒಬ್ಬರಿಗೆ ಮಾಡೋದು ತುಂಬ ಕಷ್ಟ ಆಗುತ್ತಲ್ಲ. 5-10 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು, ಸಾಲ ತೊಗೊಂಬಿಟ್ಟು ಸಾಲಗಾರ ಆಗ್ಬೇಡ್ರಿ. ಅದ್ರ ಬಗ್ಗೆ ಯಾವುದೇ ನಾವು ಒಂದು ಕೃಷಿ ಮಾಡ್ತಾಯಿದ್ದೀವಿ, ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಅದ್ರ ಬಗ್ಗೆ ಪರಿಪೂರ್ಣ ಒಂದು ಮಾಹಿತಿ ತೊಗೊಂಡು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಮ್ಮ ಸಮರ್ಥ ರೊಟ್ಟಿ ಕೇಂದ್ರ ಇನ್ನೂ ಚೆನ್ನಾಗಿ ಬೆಳೀಲಿ. ಮತ್ತು ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮ್ಗೆ ಯಾರ್ಯಾದರೂ ಹಬ್ಬ ಹರಿದಿನಗಳಿಗೆ ರೊಟ್ಟಿಗಳು ಬೇಕಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಸರಿನಾ ವೀಕ್ಷಕರೇ? ಅವರು ಬೆಳೀಲಿ, ನಾವು ಬೆಳೆಯೋಣ, ಎಲ್ಲರೂ ಕೂಡಿ ಬೆಳೆಯೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.